ಗೌತಮ್ ಕೈಯಲ್ಲಿ ಸಿಕ್ಕಿಬಿದ್ದ ಸಿಂಪಲ್ ಸುನಿ. ಕೆಡಿ ಜೈಪಾಲಿಗೆ ಕೆಟ್ಟ ದಿನ ಆರಂಭ. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಅಮೃತಧಾರೆ ಸೀರಿಯಲ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಅಯ್ಯೋ ಜಯದೇವ ಹೆಣೆದ ಬಲೆಯಲ್ಲಿ ಮಲ್ಲಿ ಸಿಲುಕಿದ್ದಾಳೆ, ಆಕೆ ಜೀವನ ಹಾಳಾಯಿತು ಅಂತ ಪ್ರೇಕ್ಷಕರು ಬೇಸರ ಪಟ್ಕೊಂಡಿದ್ರು. ಇನ್ನು ಬುದ್ಧಿವಂತೆ ಭೂಮಿಕಾ ಕೂಡ ಸುನಿಯನ್ನ ನಂಬಿ ಹಾಳಾದ್ರು. ಗೌತಮ್ ಕೂಡ ಇಷ್ಟು ದಡ್ಡರಾದ್ರ? ಯಾಕೆ ಸುನಿ ಬಗ್ಗೆ ಅವರು ಮಾಹಿತಿ ತಿಳಿದುಕೊಳ್ಳಲು ಎಡವಿದ್ರು ಅನ್ನೋದು ಸೀರಿಯಲ್ ಅಭಿಮಾನಿಗಳ ಪ್ರಶ್ನೆಯಾಗಿತ್ತು. ಕೆಟ್ಟವರು ಎಷ್ಟು ದಿನ ಮೆರೀತಾರ್ ಹೇಳಿ, ಅದು ಒಂದಲ್ಲ ಒಂದಿನ ಅಂತ್ಯ ಆಗ್ಲೇಬೇಕಲ್ವಾ? ಆ ಟೈಮ್ ಈಗ ಬಂದಾಗಿದೆ. ಸೀರಿಯಲ್ನಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಹೌದು, ಮನೆ ಮಂದಿಯೆಲ್ಲ ಮಲ್ಲಿ ಮದುವೆಯ ಸಂಭ್ರಮದಲ್ಲಿದ್ದಾರೆ. ಗೌತಮ್ ಭೂಮಿಕಾ ಕೂಡ ಮದುವೆಯ ಪ್ರತಿಯೊಂದು ಕ್ಷಣವನ್ನ ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ. ಗೌತಮ್ ಭೂಮಿಕಾ ಕೈಗೆ ಮೆಹಂದಿ ಹಾಕಿ ಊಟ ಕೂಡ ಅವರೇ ಮಾಡಿಸಿದ್ದಾರೆ. ಎಲ್ಲರೂ ಒಂದೆಡೆ ಸೇರಿ ಸಂಭ್ರಮಿಸುತ್ತಿದ್ದಾರೆ. ಆದರೆ ಇದೇ ವೇಳೆ ಆ ಸಿಂಪಲ್ ಸುನಿಯ ಕುತಂತ್ರ ಬುದ್ಧಿ ಗೌತಮ್ ಮುಂದೆ ಬಟಾ ಬಯಲಾಗಿದೆ. ಪಾರ್ಥ ಸುನಿಯನ್ನ ನೋಡಿದ ಕೂಡಲೇ ಈತ ಜೈಬ್ರೋ ಹತ್ತಿರ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಆತನನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಆಗ ಜಯದೇವ್ ಸುನಿ ಹತ್ತಿರ ಬಂದು ಮಾತನಾಡೋದ್ ಕಾಣುತ್ತೆ. ನಾನು ಹೇಳಿದ ಹಾಗೆ ಮಾಡು, ಹಸೆಮಣೆ ಏರ್ಬೇಕು, ತಾಳಿ ಕಟ್ಬೇಕು ಅಂದ ಕೂಡಲೇ ನಾನು ಹೇಳಿದ ಹಾಗೆ ನೀನ್ ಮಾಡ್ಬೇಕು. ಆ ಮಲ್ಲಿ ಜೀವನ ಪೂರ್ತಿ ಕೊರಗಬೇಕು ಅಂತಾನೆ. ಜೈ ಮಾತಿಗೆ ಸುನಿ ನೀವು ಹೇಳಿದ ಹಾಗೆ ಮಾಡ್ತೇನೆ ಬಾಸ್ ಅಂತಾನೆ. ಜೈ ಜೊತೆ ಮಾತನಾಡಿದ ಸುನಿ ಗೌತಮ್ ಎದುರು ಸಿಕ್ಕಿ ಬೀಳ್ತಾನೆ. ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಇತ್ತ ಲಕ್ಷ್ಮೀಕಾಂತ ಮಾವನಿಗೆ ಜಯದೇವ ಇನ್ನಿಲ್ಲದ ಕಷ್ಟ ಕೊಡ್ತಿದ್ದಾನೆ. ನೀನ್ ನನ್ನ ಜೊತೆಗಿದ್ದು ಆ ಶತ್ರುಗಳಿಗೆ ಸಹಾಯ ಮಾಡ್ತಿದ್ದೀಯಾ ಅಂತ ಲಕ್ಷ್ಮೀಕಾಂತನಿಗೆ ಕಟ್ಟಿ ಹಾಕಿ ಹಿಂಸೆ ನೀಡ್ತಿದ್ದಾನೆ. ಪಾಪ ಸುನಿ, ಜಯದೇವ್ ಕಳಿಸಿರೋ ಹುಡುಗ ಮಲ್ಲಿ ಜೀವನ ಹಾಳು ಮಾಡೋದಕ್ಕೀತ ಮಾಡಿರೋ ಪ್ಲಾನ್ ಅಂತ ಲಕ್ಷ್ಮೀಕಾಂತ ಹೇಳಬೇಕು ಅನ್ನುವಷ್ಟರಲ್ಲಿ ಆತ ಕೇಡಿ ಕೈಗೆ ಸಿಕ್ಕಿ ಹಾಕ್ಕೊಂಡಿದ್ದಾನೆ. ಆತನಿಂದ ಹೇಗೆ ಬಚಾವಾಗ್ತಾನೆ ಲಕ್ಷ್ಮೀಕಾಂತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇತ್ತ ಪಾಪ ಇದ್ಯಾವುದರ ಅರಿವು ಇಲ್ಲದ ಮಲ್ಲಿ ಹೊಸ ಜೀವನದ ಬಗ್ಗೆ 10 ಕನಸು ಕಟ್ಕೊಂಡಿದ್ದಾಳೆ. ಮಲ್ಲಿ ಮದುವೆ ಅಂತ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಆಗ್ಲೇ ನೋಡಿ ಅಲ್ಲೊಂದು ಬಹುದೊಡ್ಡ ತಿರುವು ಸಿಗುತ್ತೆ ಸೀರಿಯಲ್ಗೆ. ಭೂಮಿಕಾ ಮಗನಾದ ಆಕಾಶ್ ಸುನಿ ಮೊಬೈಲ್ಗೆ ಬರುವ ಕರೆ ನೋಡ್ತಾನೆ. ಅದರಲ್ಲಿ ಬಾಸ್ ಅಂತ ಇದ್ದು ಜೈ ಫೋಟೋ ಸೇವ್ ಆಗಿರುತ್ತೆ. ಆಗ ಅಮ್ಮನಿಗೆ ಹೋಗಿ ನಡೆದಿದ್ದೇನು ಅಂತ ಆಕಾಶ್ ಹೇಳ್ತಾನೆ. ಇದರಿಂದ ಕೋಪಗೊಂಡ ಭೂಮಿಕಾ ಜಯದೇವನಿಗೆ ಸರಿಯಾಗಿಯೇ ತರಾಟೆ ತೆಗೆದುಕೊಳ್ತಾಳೆ. ಹೆಂಡತಿ ಹಿಂದೆ ಮತ್ತೊಬ್ಬ ಗಂಡಸನ್ನ ಕಳಿಸಿರೋರನ್ನ ಬೇರೆ ರೀತಿಯಲ್ಲಿ ಕರೀತಾರೆ ಅಂತಾಳೆ. ಭೂಮಿ ಮಾತಿಗೆ ಮಾತು ಕೊಡ್ತಾನೆ ಜಯದೇವ. ಆಗ ಕೆರಳಿ ಕೆಂಡವಾಗುವ ಭೂಮಿಕಾ, ನೀನ್ ಏನೋ ಮದ್ವೆ ನಿಲ್ಸೋದು, ನಾನೇ ಈ ಮದ್ವೆ ನಿಲ್ಲಿಸ್ತೀನಿ ಅಂತ ಆವಾಜ್ ಹಾಕ್ತಾಳೆ. ಮುಂದೆ ಸೀರಿಯಲ್ ಕತೆ ಮತ್ತಷ್ಟು ರೋಚಕವಾಗಿರೋದಂತೂ ಸುಳ್ಳಲ್ಲ. ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.